ಬೋ ಸ್ಟಾನ್ಸ್ ಅನ್ನೋದು ಶಾವ್ಲಿನ್ ಕುಂಗ್ಫುಲಿ ಬೇಸಿಕ್ 18 ಮೂವ್ಸಲ್ಲಿ ಮೊದಲನೆಯ ಸ್ಟಾನ್ಸ್ ಆಗಿರುತ್ತೆ. ಓಕೆನಾ, ಮೊದಲನೆಯ ಮೂಮೆಂಟ್ ಕೂಡ ಆಗಿರುತ್ತೆ. ನೋಡ್ಕೊಳ್ಳಿ, ಈ ಸ್ಟಾನ್ಸ್ ಮಾಡಬೇಕಾದ್ರೆ ನಿಮ್ಮ ಎರಡೂ ಕಾಲುಗಳು ಕೂಡ ಫಸ್ಟು ಓಪನ್ ಆಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಓಪನ್ ಆಗಬೇಕಾಗುತ್ತೆ. ಈಗ ನೆಕ್ಸ್ಟ್ ಓಪನ್ ಆಗಬೇಕಾಗುತ್ತೆ. ಈಗ ನೀವು ಸಿಟ್ಟಿಂಗ್ ಪೊಸಿಷನ್ಗೆ ಬರಬೇಕಾಗುತ್ತೆ. ಇದರ ಜೊತೆಗೆ ಈ ರೀತಿ ಮಾಡಬೇಕಾಗುತ್ತೆ. ಇದು ಬೋ ಸ್ಟಾನ್ಸ್ ಆಗಿರುತ್ತೆ. ಓಕೆನಾ, ಅದೇ ರೀತಿಯಾಗಿ ನೀವು ಈ ರೀತಿ ಇರ್ತೀರಿ, ಈ ರೀತಿ ಮಾಡಬೇಕಾಗುತ್ತೆ. ಇದು ಬೋ ಸ್ಟಾನ್ಸ್. ನಿಮ್ಮ ಕೈಗಳು ಈ ರೀತಿಯಾಗಿ ಇರಬೇಕಾಗುತ್ತೆ. ಓಕೆನಾ, ಇದು ಬೋ ಸ್ಟಾನ್ಸ್ ಆಗಿರುತ್ತೆ. ನಿಮ್ಮ ಬಾಡಿ ನೇರವಾಗಿ ಮುಂದೆ ನೋಡ್ತಾ ಇರಬೇಕಾಗುತ್ತೆ. ಜೊತೆಗೆ ಈ ಕಡೆನೂ ಮಾಡಿದಾಗೂ ಸಹ ನಿಮ್ಮ ಹ್ಯಾಂಡ್ ಈ ರೀತಿ ಇರಬೇಕಾಗುತ್ತೆ. ಓಕೆನಾ, ಈ ಒಂದು ಸ್ಟಾನ್ಸನ್ನು ಮಾಡಬೇಕಾದ್ರೆ ಈ ಕಾಲನ್ನು ಈ ರೀತಿ ಎತ್ತಿರಬಾರ್ದು. ಈ ರೀತಿ ಎತ್ತಿದರೆ ತಪ್ಪು. ಈ ರೀತಿ ಎತ್ತಿದರೆ ಇದು ತಪ್ಪು. ನೀವು ನಿಲ್ಲಿಸ್ಬೇಕಾಗುತ್ತೆ. ಈ ಕಡೆ ಮಾಡಿದ್ರು ಕೂಡ ಅಷ್ಟೇ, ಈ ಕಡೆ ಮಾಡಿದ್ರು ಅಷ್ಟೇ. ನೀವು ನಿಮ್ಮ ಕಾಲನ್ನು, ಎರಡೂ ಕಾಲನ್ನು ನೀವು ನೆಲದ ಮೇಲೆ ಇರುವಂತಹ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಓಕೆನಾ, ಇದನ್ನು ನೀವು ಮೊದಲನೇದಾಗಿ ಎಕ್ಸಸೈಸ್ ಥರ ಕೂಡ ನೀವು ಮಾಡ್ಬೋದಾಗುತ್ತೆ. ಈ ರೀತಿ ನೋಡಿ, ಇದು ಯಾಕೆ ಅಂತ ಹೇಳಿದ್ರೆ ಈ ಕಾಲನ್ನು ಎತ್ತಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿ ನೀವು ಎಕ್ಸಸೈಸನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಈ ಕಡೆ ಆಗೋ ನೋಡ್ಕೊಳ್ಳಿ. ಇದು ಬೋ ಸ್ಟಾನ್ಸ್ನಲ್ಲಿ ನಿಮಗೆ ಹ್ಯಾಮ್ಸ್ಟ್ರಿಂಗ್ ಮತ್ತು ಕಾಫ್ ಮಸಲ್ಸ್ ಮತ್ತು ಲೋವರ್ ಬ್ಯಾಕ್ ಪೊಸಿಷನ್ಸ್ ಇವೆಲ್ಲವೂ ಕೂಡ ಸ್ಟ್ರೆಚ್ ಆಗ್ತವೆ. ಓಕೆನಾ, ಇವುಗಳನ್ನು ಕೂಡ ನೀವು 10 ಟೈಮ್ಸ್ ಮಾಡಬೇಕಾಗುತ್ತೆ. ಜೊತೆಗೆ ಹ್ಯಾಂಡ್ ಮೂಮೆಂಟ್ಸ್ ಏನು ಮಾಡಬೇಕು ಅಂತ ಹೇಳಿದರೆ ಈ ರೀತಿ ಈ ರೀತಿ ಈ ರೀತಿ ಈ ರೀತಿ. ಇನ್ನೊಮ್ಮೆ ನೋಡ್ಕೊಳ್ಳಿ, ಸಿಂಗಲ್ ಲೆಗಲ್ಲಿ ತೋರಿಸ್ಕೊಡ್ತೀನಿ ಪೊಸಿಷನ್ ಹೇಗೆ ತೊಗೊಳ್ಳೋದು ಅಂತೇಳಿ. ಮೊದಲನೇದಾಗಿ ನೀವು ಓಪನ್ ಮಾಡಿ, ಮತ್ತೆ ಓಪನ್ ಮಾಡಿ, ಮತ್ತೆ ಓಪನ್ ಮಾಡಿ. ಇದೇ ರೀತಿಯಾಗಿ ಈ ಕಡೆ ಕಾಲು ಕೂಡ ನೀವು ನೋಡ್ಕೊಳ್ಳಿ. ಓಪನ್ ಮಾಡಿರ್ತೀರಿ, ಮತ್ತು ಓಪನ್ ಮಾಡಿರ್ತೀರಿ. ಎಷ್ಟು ಸರಿ ಆಯಿತು? 3 ಟೈಮ್ಸ್ ನೀವು ಎರಡೂ ಕಾಲುಗಳನ್ನು ಸಹ ಓಪನ್ ಮಾಡಬೇಕು. ಇದು ಬೋ ಸ್ಟಾನ್ಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಹಾರ್ಸ್ ಸ್ಟಾನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ. ಮೊದಲು ಹೀಗಿರ್ತೀರಿ, ಎರಡೂ ಕಾಲನ್ನು ಹೀಗೆ ಓಪನ್ ಮಾಡಬೇಕಾಗುತ್ತೆ. ಓಪನ್. ಈಗ ಅದೇ ರೀತಿ ಬ್ಯಾಕ್ ಓಪನ್, ಅದೇ ರೀತಿ ಮತ್ತು ಫ್ರಂಟ್ ಓಪನ್ ಮಾಡಿ ನೀವು ಪೊಸಿಷನ್ನಿಗೆ ಬರಬೇಕಾಗುತ್ತೆ. ಈಗ ಒಂದು ಕಾಲು ಟರ್ನ್ ಮಾಡಬೇಕಾಗುತ್ತೆ. ಇದು ಹಾರ್ಸ್ ಸ್ಟಾನ್ಸ್ ಆಗಿರುತ್ತೆ. ಓಕೆನಾ, ಅದೇ ರೀತಿಯಾಗಿ ಈ ಕಡೆಯೂ ಕೂಡ ಮಾಡೋದು ಹಾರ್ಸ್ ಸ್ಟಾನ್ಸ್. ಅದೇ ರೀತಿಯಾಗಿ ಈ ಕಡೆಯೂ ಕೂಡ ನಾವು ಮಾಡ್ಬೋದು ಈ ಒಂದು ಬೋ ಸ್ಟಾನ್ಸನ್ನು. ಶಾವ್ಲಿನ್ ಕುಂಗ್ಫುಲಿ ಈ ಬೋ ಸ್ಟಾನ್ಸ್ ಬಹಳ ಮುಖ್ಯವಾದಂತಹ ಸ್ಟಾನ್ಸ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಓಕೆನಾ, ಈ ಬೋ ಸ್ಟಾನ್ಸನ್ನು ನಾವು ಈ ರೀತಿಯಾಗಿ ನಾವು ಸ್ಟೆಪ್ಸನ್ನು ಓಪನ್ ಮಾಡ್ದೇ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಪ್ರಾಬ್ಲಮ್ ಹೇಳ್ತೀನಿ. ಈಗ ನಾವು ಆ ಸ್ಟೆಪ್ಸನ್ನು ತಗೊಂಡಿಲ್ಲ, ಹಾಗೇ ಓಪನ್ ಮಾಡಿದ್ದೀನಿ ಅಲ್ವಾ. ಈಗ ಓಪನ್ ಮಾಡೋದ್ರಿಂದ ನೀವು ಬೋ ಸ್ಟಾನ್ಸ್ಗೆ ಟರ್ನ್ ಆಗಿದರೆ ನಿಮ್ಮ ಕಾಲು ಬೆಂಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸಾಧ್ಯವಾದಷ್ಟು ನಿಮ್ಮ ಕಾಲು ಈ ರೀತಿ ಇರಬೇಕು. ಅದಕ್ಕೆ ನೀವು ನಿಮ್ಮ ಫೂಟ್ ವರ್ಕನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಓಕೆ, ಫೂಟ್ ವರ್ಕನ್ನು ನಾನು ಸ್ಲೋ ಮೋಷನ್ ಆಗಿ ಒಮ್ಮೆ ಇದರಲ್ಲಿ ತೋರಿಸಿರ್ತೀನಿ, ನೀವು ನೀಟಾಗಿ ನೋಡಿಕೊಂಡು ಕಲೀರಿ. ಈ ಒಂದು ಬೋ ಸ್ಟಾನ್ಸ್ ಏನು ನೋಡಿದ್ರಿ, ಇದನ್ನು ನೀವು ಮಾರ್ನಿಂಗ್ ಮತ್ತು ಈವ್ನಿಂಗ್ 10 into 3 ಟೈಮ್ಸ್, ಅಂದರೆ ಒಂದು ನೀವು ಒಮ್ಮೆ ಮಾಡೋಕ್ಕೆ ಶುರು ಮಾಡಿರಿ ಅಂತ ಹೇಳಿದರೆ 90 ಟೈಮ್ಸ್ ಈ ಬೋ ಸ್ಟಾನ್ಸನ್ನು ಮಾಡಬೇಕಾಗುತ್ತೆ. ಓಕೆ.